ತಿಳ್ಕೊಂಡಿ ಮತ್ತಾರ ಮಾತಾಡಿದ್ರೆ 64 ಹೊಟ್ಟಿ ಬಾಯಿಗಿರುವ 32 ಈಗ ಅಕ್ಕಿ ಹೊಡೆಯಕ್ಕೆ ಹತ್ತಿದ್ವಿ ಬಿಡಿಸ್ಕೊಳಕ್ ಬರ್ತಿದ್ದಿಲ್ಲ. ಹೌದು, ನಿನ್ನ ಬಾಯಿಗೆ ಸೇರಿನ ಅವನು ನನ್ನ ಅಬದ್ಧ ವೈರಿ, ನನ್ನ ನಿರೋಧ. ನಿರೋಧ ಅಲ್ಲೋ ಯಪ್ಪ, ವಿರೋಧ ಏನ್ ಮಾತಾಡ್ತೆ ಯವ್ವ ನೀನು? ಆ ಬಲವಂತಪ್ಪನ ಹತ್ರ ರೊಕ್ಕ ಇರಕಿಲ್ಲ, ಅದಕ್ಕ ಅವ ಹಲಿಗೆ ಹೊಡ್ಸಿಲ್ಲ. ನಮಗೇನು ಕಮ್ಮಿ ಆಗೈತಿ? ಲಕ್ಷ್ಮವ್ವ ಕಾಲ ಮುಡ್ಕೊಂಡು ಮಾತ ಮೊದಲುಕೊಂಡು ಮೂಲೆ ಬಿದ್ದಾಳ. ಸುಮ್ಮನೆ ಹಲಿಗೆ ಹೊಡೆಯಕ್ಕೆ ಮಾತಾಡ್ಸ್ಕೊಡ್ಬಾರ್ದು. ಮತ್ತೆ ಬಾಳೆಹಣ್ಣು ಸುಲಿದೈತಿ, ಬಾಯಾಗ ತುರ್ಕಿ ಐತಿ, ಚುರುಮುರಿ ವಾಕ್ಯ ಹೊಡಿ. ಮತ್ತೆ ನೀನೇ ಹೇಳಿದ್ದಿಲ್ಲ, ಯಾರ ಎದುರು ಬದುಕಲ್ಲಿ ಹಿಡಿದೈತಿ, ಸುಳಿದೈತಿ, ತುರುಕುದೈತಿ. ವ್ಯಕ್ತಿತ್ವ ನೋಡ್ಬೇಕಂದ್ರೆ ಊರ್ಗೌಡವರು ಕೈಯಾಗ ಕೊಡು ಚಂದಾಗಿ ನೋಡಿ. ಏನ್ರಿ ನಿಮಗೂ ಊರಣಿಗೆ? ನಿಮ್ಗೆ ಉರುವಣಿಗೆ ಕಂಡಂಗ ಅಂತ ಇದು ನಮ್ಮ ದೃಷ್ಟಿಯಾಗಿ ಇದು ಮೆರವಣಿಗೆ. ಯಾಕಂದ್ರೆ ನನ್ನ ಮಗಳು BA ಪರೀಕ್ಷೆ ಒಂದೇ ಸಲಕ್ಕೆ ಒಂದು ಏಟಿಗೆ ಒಂದೇ ಗಂಟೆ ಪಸಕ್ನೆ ಪಾಸಾಗಲ್ಲ. ಮುಂದೆ LLB ಮಾಡಿಸಿ ಡಾಕ್ಟರ್ತಿ ಮಾಡಿಬಿಡ್ತೀನಿ. ಓ ಯಪ್ಪ ಶೆಟ್ಟಿ, ನಮ್ನೇನು ಹುಚ್ಚು ಸಂಖ್ಯೆ ಹುಟ್ಟಿದ್ದಾರ ಮಕ್ಕಳು ಅಂತ ತಿಳ್ಕೊಂಡೆ. ಇಲ್ಲಿ ಯಾರು ಶಾಣ್ಯರಾದ್ರು ಅಂತ ಹೇಳಿ ನಿಮ್ಗೆ ಹುಚ್ಚ ಅನ್ಬೇಕು. LLB ಮುಗಿಸಿದ ಮೇಲೆ ವಕೀಲ ಡಾಕ್ಟರ್ ಹೆಂಗ ಆಗ್ತಾರ? ಅದೇ ನನಗೆ ಡಾಕ್ಟರ್ಗೆ ಓದೋರು ಡಾಕ್ಟರ್ ಮಾಡ್ತಾರ, LLB ಓದೋರು ವಕೀಲ ಆಗ್ತಾರ. ಅದೇ ದೊಡ್ಡ ಮಾತಾಡ LLB ಓದ್ ಡಾಕ್ಟರ್ ಆಗ್ಬೇಕ. ಇದು ಶೆಟ್ಟಿಗೆ ಹತ್ತಿದ್ದು ಯಾವ್ದು ಹೌದು ಅಲ್ಲ, ಯಾವ್ದು ಅಲ್ಲ ಹೌದು. ಹಿಂಬರ್ಗಿ ಹುಟ್ಟಿದ ಮಗನ ನಮಸ್ಕಾರ, ಇಬ್ಬರಿಗೆ ಬೇರೆ ಹುಟ್ಟಿದ್ದಾರೆ. ಮುಂಬರ್ಗಿ ನಮಸ್ಕಾರ ಅಂತ ಹಾಕ್ರಿ. ನೋಡಮ್ಮ, ಗೌಡಪ್ಪ ಬಾಳೆಹಣ್ಣು ಕೊಟ್ಟಿ ಬರೋಬ್ಬರಿ ಬತ್ತಿ ಇಟ್ಟ ಹೋಗ. ನಮಗೆ ಮಾತಾಡೋ ಬಾಳ ಬಂದಿರ ಅಡ್ವರ್ಟೈಸ್ ಬಾಯಿಯನ್ನು ಬಾಚುದು ಅಡ್ವರ್ಟೈಸ್ ಅಲ್ಲ, ಅಡ್ವರ್ಟೈಸ್ ಪ್ರಚಾರ. ಕೇಳ್ರಿ, ಇಲ್ಲೇನದಲ್ಲ ಇವ್ರು ನಮ್ಮ ಮಾವರು. ಇವ್ರ ಹೆಸರು ಶ್ರೀಮಾನು ಶ್ರೀ ಶ್ರೀ ಸುಮಾರು ಶೆಟ್ರು. ಅಷ್ಟೇ ಕೆಡಿಸಿ ಮಾತಾಡ್ತಿದ್ದಿ. ಶಿವಕುಮಾರ್ ಶೆಟ್ಟಿ ಎಷ್ಟು ಐತಿ ನನ್ನ ಹೆಸರು ಅನ್ನೋದು ನನ್ನ ಹೆಂಡತಿಗೆ ಗೊತ್ತು. ಎಂತ ಚಂದ ಆಕಿ ಬಾಯಾಗ ಬಂದ್ರು. ಹಿಂಗ್ ಮಾಡೇ ಮಳೆ ಮಾಡಿ ಅಲ್ಲಿ ನಿಮ್ಮ ಅಡ್ಡಿ ಇಲ್ಲ. ಕೇಳ್ರಿ, ಇಲ್ಲೇನದಲ್ಲ ಇವ್ರು ನಮ್ಮ ಮಾವರು. ಇವ್ರ ಹೆಸರು ಶ್ರೀಮಾನು ಶ್ರೀ ಶ್ರೀ ಗೋ ಮಗ ರೋ ಮಗ ಇಲ್ಲಪ್ಪ ಶಿವಕುಮಾರ ಶೆಟ್ರು. ಇವ್ರ ಮಗಳು ಮಾಡ್ತಿದೀವಿ ಅಂತ BA ಪರೀಕ್ಷೆಯಿಂದ ಒಂದೇ ಹೊತ್ತಿಗೆ ಒಂದೇ ಕಾಲಕ್ಕೆ ಒಂದ ಗಂಜಿಗೆ ಹೊಸಕ್ ಪಾಠ. ಬರೀ ಬಾಳೆಹಣ್ಣು ಸಿಂಗಲ್ ಉಳಿದೈತಿ. ಯಾರ ಅದೃಷ್ಟ ಯಾರಿಗೂ ಯಾರಿಗಿಲ್ಲ. ನಮ್ಮ ಮಕ್ಕಳು ಮರ್ತ ಬಿಟ್ಟಿವ್ ನಾವು. ಅಪ್ಪ ಮಗ ಪ್ರಚಾರ ಮಾಡಕತ್ತಿದ್ದಿ, ನನ್ನ ಸ್ವಲ್ಪ ಪ್ರಚಾರ ಮಾಡಿ. ಎದ್ರಾಗ ಮಾಡ್ಲಿ ಇಂಗ್ಲಿಷ್ ಬರ್ತೈತಲ್ಲ ಲೇಡೀಸ್ ಅಂತ ಇಲ್ಲೇನದಲ್ಲ ಇವ್ರು ನಮ್ಮ ಶಿವದಂತೂ ಇಟ್ಟೋದನ್ನ ಹೇಳಿದ್ವಿ. ಇಲ್ಲೇನದಲ್ಲ ಇವ್ರು ನನ್ನ ಒಡ ಹುಟ್ಟಿದ ಅಕ್ಕಾರು. ಇವ್ರ ಹೆಸರು ಸಂಗಮಕ್ಕ ಅಂತ ಹೇಳಿ. ಇವ್ರಿಗೆ ಏನಾಗ್ಬೇಕಂದ್ರೆ ಇಂಗ್ಲಿಷ್ ನಲ್ಲಿ ಬ್ಯಾಡ ಬಿಡು, ನಿನಗೆ ಹೇಗ್ ಹೆಂಗ ಆತಂತ ಕರೆದು ಇದನ್ನ ತಗೊಂಡ್ ನಾವು ಹೊಡ್ಕೊಂಡಂಗಾತ. ನೋಡ ಶೆಟ್ಟಿ, ನನ್ನ ಪೈಪ್ ಅನ್ನಕತ್ತಾನ. ಇಂಗ್ಲಿಷ್ ನಾಗ ಹೆಂಡತಿಗೆ ಪೈಪ್ ಅಂತಾರ. ಮತ್ತೆ ಗಂಡ್ರಿಗೆ ಏನಂತಾರ? ಹಳೆ ಚಂದ್ರ ಕೈ ಮುರಿ ಅಂತ ಮುಗಿರಿ ಎದೆ ಓಡಿಸ್ತಾರ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಅಮ್ಮ ತಾಯೇ ಶರಣಮ್ಮ, ಈ ನಿನ್ನ ಚಿಕ್ಕ ಬಾಲಕನನ್ನು, ಈ ನಿನ್ನ ಚಿಕ್ಕ ಕುವರನನ್ನು ಆಶೀರ್ವದಿಸು ತಾಯಿ. ಏನಾಗೈತಿ ನಿನಗ? ನೀನು ಇನ್ನು ಚಿಕ್ಕ ಬಾಲಕ, ಚಿಕ್ಕ ಕುವರನ. ದೇವ್ರ ಮುಂದೆ ಯಾರಿದ್ರು ಬಾಲಕರು. ತಲೆಯಾಗ ಎಳಿಸಿದ್ರ 34 ಕೂದ್ಲಿಲ್ಲ ನಿನಗ. ಅದಕ್ಕೆ ಮತ್ತೆ ನೀ ತೋರಿಸಿದ್ದೆ. ಆಕೆ ಸರಳ ಮೇನಕ್ಕೆ ನಮ್ ಬೀರಪ್ಪನ ಮಗಳು ನಾಗರತ್ನ ನರ್ಸ್ ಆಗ್ಯಾಳ, ದವಾಖಾನೆ ಹೊಟ್ಟಾಳ. ಸುಡುಗಾರ ಕಾಲ ಮುಗಿಸ್ತೀಯಲ್ಲ.
ನಮ್ಗೆ ಬಿರೆ ಸೀರೆ ಉಟ್ಕೊಳ್ಳೆ ಶರ್ಮ ಕಂಡಂಗೆ ಆಗಿತ್ತು ನನಗೇನು ಗೊತ್ತ. ಈರಪ್ಪನ ಮಗಳ ನಿಕ್ಕಿ ಮೈಕೈ ತುಂಬಿಕೊಂಡು ಮಸ್ತಾಗಿ ಯಪ್ಪ ಊರಿಗೆ ಬಿಟ್ಟು ಗೋಳೇಶ್ವರ ಬಿಟ್ಟೆ ಎಲ್ಲ ನಿನ್ಗೆ ಎಲ್ಲ ಅನ್ಬೇಡ ನಮಗಟ್ಟು ಬಿಡು ಮಾವ ಆಕಿಗೇನು ಮಾಡ್ಲಿ ತಿನ್ರಿ ಯಾಕೆ ತಿನ್ನಕ್ಕೆ ತಿನ್ನಕ್ಕೆ ಅಷ್ಟೆಲ್ಲ ತಿಣಗಿದ್ರೆ ಹೆಂಗ್ ತಿನ್ಬೇಕಾಗ್ತದೆ? ಹಂಗಾರೆ ತಿನ್ನಕ್ಕೆ ನಮಗೆ ಅಲ್ಲ ಇವ್ ರೊಕ್ಕ ಕೊಟ್ಟು ಮುದ್ರಿ ತಂದ್ವಿ ಅದು ಏನಾರ ಹೇಳಲ್ಲ ಕಡೆ ತಿನ್ನಕ್ಕೆ ತಂದಿತ್ತಿಲ್ಲ ಸಂತೋಷಕ್ಕಾಗಿ ಹಣ ತಿನ್ಬೇಕು ನಾನು. ನನ್ನ ಮಗಳು ನೀ ಪೈಸೆ ಒಂದೇ ಸಲಕ್ಕೆ ಒಂದೇ ಗಂಟೆಗೆ ಒಂದೇ ಗಂಟೆಗೆ ಪಾಸ್ ಆಗ್ಯಾಳ ಅದಕ್ಕೆ ನೀ ಏನಾರ ಪಾಸ್ ಆಗ್ಯಾನ ಎಲ್ಲಿ ಪಾಸ್ ಆಗಲ್ಲ ಬೇಲ ನಾನು ಈ ಹಣ ತಿನ್ಬೇಕು. ನಮ್ಮ ತಾಯಿಯನ್ನು ಕೊಂದ ಬದ್ಧ ವೈರ ನೀವು ಹಣ ತಿನ್ಬೇಕಾ? ಒಯ್ದು ಯಾವ್ದಾದ್ರು ಒಂದು ಕತ್ತಿಗೆ ಹೋಗಿರಿ ಅದನ್ನ ದಾರಿ ಇಟ್ಬಿಡ್ತಿರಲ್ಲ ನೀ ಯಾಕೆ ನೌಕರಿ ಮಾಡ್ತಾವ ನೋಡ್ತೀನಿ ನಾನು ಊರಾಗ ಅಕ್ಕಿ ಹೆಂಗಾರ ಮಾಡೋಲ್ಯಾಕ ನೀ ಯಾಕೆ ಹೊಂಟಿದ್ದೆ ಅಕ್ಕಿ ನಿಂದ ಎಷ್ಟು ಮಾತಾಡ್ತಾರ ನೋಡಕ್ಕೆ ಮಾತಾಡೋದಕ್ ಬಿಡು. ಒಟ್ಟು ಯಾರ ಮಾತಾಡ್ಕೊಂಡು ನೀನು ಬೆನ್ನತ್ತಿ ಹೋಗೋಣ. ಹೋಗಲೇ ಬಿದ್ದಾಡಿ ಹೋಗ. ನೀ ಒಬ್ಬಕ್ಕೆ ಹಣ್ಣು ತಿಂದಿದ್ರೆ ನಮ್ಮ ಹಣ್ಣೇನು ಕೊಳತ್ ಹೋಗಂಗಿಲ್ಲ. ನಮ್ಮ ಹಣ್ಣು ಅಂದ್ರೆ ಪಕ್ಕ ಬಾಂಬೈ ಬಸರಾಯಿ ಬಾಳೆ ಹಣ್ಣು ಸುಕ್ಕಡಿ ಮಾಡಕ್ ಬರುತ್ತೆ ನಂಗಂತ ಯಾಕಪ್ಪ ಆ ರೀತಿ ಮಾತಾಡೋದು? ಏನಿಗೆಲ್ಲ 3,000 ಎಲ್ಲ ಬೇಕು ನೋಡಿ ನಿನ್ ಮಗಳಿಗೆ. ಮೊಬೈಲ್ ನಂಬರ್ ಕೊಡು ಹೋಗ್ತಿ ವಿಚಾರಿಸೋಕೆ. ನನ್ನ ಹತ್ರ ಅಂತಿಲ್ಲ, ನಿನ್ನ ಹತ್ರ ಇದ್ರೆ ನೀನೇ ಕೊಡು. ಅಲ್ಲೇ ಮೊಬೈಲ್ ನಂಬರ್ ಮೇಲೆ ಐತಲ್ಲ 111 222 333 444 555 16 ನಂಬರ್ ಆದವು. ಅವು ಕವರ್ ಬೇರೆ ಐತಂತ ಮೊಬೈಲ್ ಬೇರೆ ಐತಲ್ಲ. ಬ್ಯಾಟ್ರಿ ಎಂತಾದಿರ್ಬೇಕು? ಶಿವ ಆ ಬ್ಯಾಟ್ರಿ ಸುದ್ದಿ ನಿಮಗ್ ಗೊತ್ತಿಲ್ಲ. ಏನದು? ಆಕಿ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರ ನಂದ ಚಾರ್ಜ್ ಅದಕ್ಕೆ ಮೀಟರ್ ಬಾಸ್ಟ್ ತಂದೈತಿ. ಎದಕ್ಕಂತ ಕೇಳಕತ್ತಾಳ ಹೇಳಿ ನಿನ್ ಮಗಳು. ಯಾಕಂತಂದ್ರೆ ಇವ್ರ ಅಪ್ಪಗೆ ನಾ ಸಾಲ ಕೊಟ್ಟಿದ್ದೆ ಮನಿ ಬರ್ಸ್ಕೊಂಡು 3 ವರ್ಷ ಆದ್ರೂ ಹೊಸರು ಇಲ್ಲ ಬಡ್ಡಿನೂ ಇಲ್ಲ. ಅದಕ್ಕೆ ಒಂದ್ ದಿವಸ ಏನ್ ಮಾಡಿದ್ವಿ ಎಲ್ಲರೂ ಹೊರಗೆ ಹಾಕಿ ಹಾಕ್ಬಿಟ್ಟು ಮನಿದು ಅವಾಗ ಥಂಡ್ಯಾಗ ಗಡ ಗಡ ನಡಿಗೆ ಇವ್ರವ್ವ ಶಟದ್ ಹೋದ್ಲ. ಅದಕ್ಕೆ ಈಗಿಗೆ ಇಷ್ಟು ಸಿಟ್ಟು ಬಂದೈತಿ ಚಿಟಗಾಣಿ ಹಳೆ ಚಿಟಗಾಣಿಗೆ. ಹೋಗಲೇ ನಾ ಯಾರಂತ ಇನ್ನು ನಿನಗೆ ಗೊತ್ತಿಲ್ಲ. ಇಡೀ ಈ ಊರು ಮುನ್ಸಿಪಾಲ್ಟಿನ ಮುನ್ಸಿಪಾಲಿಟಿ ಅಲ್ಲಿ ಐತ. ಇಡೀ ಮುನ್ಸಿಪಾಲಿಟಿ ಅಂದ್ರೆ ಆದರ್ಶ ಮುನ್ಸಿಪಾಲಿಟಿ ಅಂತ ಈ ಊರಿಗೆ ಪ್ರಶಸ್ತಿ ಬಂದಿದೆ ಇಕ್ಕಿಂದ. ನನಗೇನು ಗೊತ್ತ, ನಾ ಇನ್ನ ಸಣ್ಣ ಮುನ್ಸಿಪಾಲಿಟಿ ದೊಡ್ಡ ಕಾಣಿಕೆ ಅದಕ್ಕಿದು. ಏನ್ ಕಾಣಿಕೆ? 70 ಹಂದಿಗಳನ್ನ ಕಾಣಿಕೆ ಕೊಟ್ಟದಕ್ಕಿನ 170 ಆಗ್ಯಾವ. ಅಂದರೆ ಊರು ಸ್ವಚ್ಛ ಐತಿ. ನಮ್ಮ ಮಕ್ಕಳು ಎಷ್ಟದ ಎಲ್ಲ ಹಾಕಿದೆ ಊರಾಗ ಹಂದಿಗಳ ರಾಣಿ ಹೊಂಟಾಡು ನೋಡಂತಾರೆ. ಭಾರಿ ಬರೋದು ದೊಡ್ಡ ಬಿರು ನನ್ನ ಹಂದಿ ಯಾವ ಅಂತ ಕೇಳ್ತೀಯ ನೀ? ಕಿವಿ ಕತ್ತರಿಸ್ತಿರ್ತಾವ ನೋಡು, ಅವ ನನ್ನ ಹಂದಿ. ಬೆಳಿಗ್ಗೆ ಆ ಹಂದಿಗಳು ನಮ್ಮ ಮನೆಗೆ ಬರೋದು ಒಂದ ತಡ. ಮಾವ ಅದನ್ನಲ್ಲ, ಆ ಹಂದಿಗಳ ಮೇಲೆ ಎಷ್ಟು ಪ್ರೀತಿ ಅದನ್ನು ಅದ್ರ 2 ಕಿವಿ ಹಿಡಿದನ ತೊಡಿ ಮೇಲೆ ಕುಂದರ್ಸ್ಕೊಂಡು ನಿಮ್ಮ ಮಕ್ಕಳೇ ಕಲ್ಸಿದ್ದೆ ಊಟ ಸೈನ್ ಮಾಡಬಾರ್ದು. ಅಲ್ಲಪ್ಪ, ಬಡವ್ರ ಕಣ್ಣೀರ್ ಹರಿಸಿ ಹಣ ಗಳಿಸ್ತಾ ಇದೆಯಲ್ಲ, ಯಾರಿಗೋಸ್ಕರ ಇದೆ? ಯಾರ ಸಲುವಾಗಿ? ನಿಮ್ಮ ಅಜ್ಜಿ ಸಲುವಾಗಿ, ಅದೇ ಅಕ್ಕಿದ ಸಲುವಾಗಿ. ನನಗೆ 10 ಮಕ್ಕಳಲ್ಲ ಇದಾಗಿ ಒಬ್ಬಾಕೆ ನಿಮ್ ಸಲುವಾಗಿ ನಾ ಏನೇ ಮಾಡಿದ್ರು ಹಂಗಲ್ಲಪ್ಪ. ನೀತಿಂದ 1 ರೂಪಾಯಿ ಯಾಕಾಗ್ಲಿ ನೀ ನನ್ನ ಕೈಯಲ್ಲಿ ಕೊಡು, ಅದ್ರಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತೀನಿ. ಪಾಪ ಈ ರೀತಿ ಬಡವರಿಗೆ ಅನ್ಯಾಯ ಮಾಡ್ಬೇಡಪ್ಪ. ನಾನು ನಿನಗೆ ಸಾಲಿ ಕಲ್ಸಿದ್ದು ನೀ ಬುದ್ಧಿವಂತಾಗಿ ಅಂತೇಳಿ ನಿನ್ ಕಡೆಯಿಂದ ನಾ ಬುದ್ಧಿ ಹೇಳ್ಕೊಳಕಲ್ಲ. ಎಲ್ಲ ಮಾತಾಡಕ್ ಬಾಳ ಚಂದ. ಮನುಷ್ಯನಿಗೆ ಗುಣ ಮುಖ್ಯ, ಹಣ ಮುಖ್ಯ ಅಲ್ಲ. ವೇದಿಕೆ ಮೇಲೆ ಮಾತಾಡಕ್ಕೂ ಹಣ ಬೇಕು ಅವನ ಹತ್ರ, ಅವ ಮಾತ್ರ ಮಾತಾಡ್ತಾನ. ಮತ್ ಇನ್ನೊಂದ್ ಹೇಳ್ತೇನೆ ನಿನಗೆ, ಭಾಷಣ ಮಾಡಕ್ ಕರ್ಸಿರ್ತಾರಲ್ಲ ಅವ ಅಷ್ಟೆಲ್ಲ ದೊಡ್ಡ ಮಾತು ಹೇಳಿ ಅವ್ನು ಚಿಂತೆ ಗೊತ್ತನು ಭಾಷಣ ಮುಗ್ಗಳು ನನ್ ರೊಕ್ಕ ಕೊಡ್ತಾರೋ ಇಲ್ಲೋ ಕಾರಣ